ಎಲ್ಲೋದ್ರು ಇವ್ರು ಎಲ್ಲೋದ್ರು? ಚಿ ಏನಾಯ್ತಣ್ಣ? ಯಾರನ್ನಾದ್ರೂ ನೋಡಿದ್ರಾ? ಏನಾಯ್ತು? ನಿಮಗೆ ಯಾರಾದ್ರೂ ಕಾಣಿಸಿದ್ರ ನಿಮಗೆ? ನರಸಿಂಹ ಅವ್ರು ತುಂಬಾ ಸುಸ್ತಾಗಿರ ಅನ್ಸುತ್ತೆ, ನಡಿ ಕರ್ಕೊಂಡು ಹೋಗೋಣ. ಹಲೋ. ಹಲೋ ಸರ್. ನಮಸ್ತೆ. ಹೇಳಿ, ಯಾರಿಗೆ ಪ್ರಾಬ್ಲಮ್ಮು? ಶಿವಗೆ. ಓಕೆ, ಹಲೋ, ಹೇಗಿದ್ದೀರಾ? ನಿಮ್ಮ ಹೆಸರು? ಗೊತ್ತಿಲ್ಲ ಸರ್. ಅದು ಅವ್ರಿಗೆ ತಲೆಗೆ ಏಟ್ ಬಿದ್ದು ಫಾರೆಸ್ಟಲ್ಲಿ ಬಿದ್ದಿದ್ರು. ಆಗಲಿಂದ ಏನು ನೆನಪಿಲ್ಲ. ಹಾಗೆ ಕೆಲವು ಹೆಸರುಗಳನ್ನ ಹೇಳಿದ್ರೆ ರೆಸ್ಪಾಂಡ್ ಮಾಡ್ತಾರೆ, ಏನು ಅಂತ ಕೇಳಿದ್ರೆ ಮರ್ತು ಹೋಯ್ತು ಅಂತಾರೆ, ಏನು ಮಾತಾಡೋದೇ ಇಲ್ಲ. ಅಲ್ಲದೆ ಈಗ ತಾನೇ ಯಾರನ್ನೋ ನೋಡಿದ್ರು ಅಥವಾ ಏನೋ ನೆನಪಾಯ್ತೋ ಗೊತ್ತಿಲ್ಲ, ರೋಡಲ್ಲಿ ತಲೆ ಸುದ್ದು ಬಿದ್ದಿದ್ರು. ನಿಮಗೆ ತುಂಬ ನೆನಪಾಗೋ ಹೆಸರು ಯಾವುದು? ನಿಮಗೆ ಆ, ಬಿ, ಸ, ಕ ಈ ಥರ ಹೆಸರು ಹೇಳಿದ್ರೆ ಯಾರಾದರೂ ನೆನಪಾಗ್ತಾರಾ? ಸರಿ, ಹೊರಗೆ ಯಾರನ್ನ ನೋಡಿ ಗಾಬರಿ ಆದ್ರಂತಲ್ಲ, ಅವ್ರು ಯಾರು ಅಂತ ಗೊತ್ತಾ? ನೆನಪಾಗ್ತಾ ಇದೆಯಾ? ಯಾಕೆ ಬಿದ್ರಿ ಅವ್ರನ್ನ ನೋಡಿದಾಗ? ಏನಾಯ್ತು ಅಂತ ಹೇಳಿ. ಓಕೆ ಓಕೆ, ಕೂಲ್, ಆರಾಮಾಗಿರಿ. ನೋಡಿ, ಇವರು ಯಾರೋ ಗೊತ್ತಿರೋರ್ನೇ, ಅಂದರೆ ಗುರುತು ಪರಿಚಯ ಇರೋರನ್ನೇ ನೋಡಿದ್ದಾರೆ, ಅದಕ್ಕೆ ಅವ್ರನ್ನ ಕರೆಯೋ ಪ್ರಯತ್ನ ಮಾಡಿದ್ದಾರೆ. ಬಟ್ ಅದು ಯಾರು ಅಂತ ಇವ್ರಿಗೆ ಗೆಸ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಇವ್ರ ಬ್ರೈನು ವೀಕ್ ಆಗಿದೆ. ಹಾಗಾಗಿ ಇವ್ರಿಗೆ ಬ್ರೈನ್ಗೆ ಜಾಸ್ತಿ ಪ್ರೆಷರ್ ಕೊಟ್ಟಷ್ಟು ಅವ್ರಿಗೆ ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ. ಹಾಗೆ ಯಾವುದೋ ಚಿಕ್ಕ ಪುಟ್ಟ ವಿಷಯಕ್ಕೆ ಗಾಬರಿಯಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಹಾಗಾದರೆ ಇವ್ರು ರಿಕವರ್ ಆಗಲ್ವಾ ಡಾಕ್ಟರ್? ಆಗ್ತಾರೆ, ಬಟ್ ಇಟ್ ವಿಲ್ ಟೇಕ್ ಟೈಮ್. ನಾನು ಇವ್ರ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಸೊ ಇವ್ರನ್ನಲ್ಲಿ ಸೋಫಾದ ಮೇಲೆ ಕೂರಿಸಿರ್ತೀರಾ? ಹಾಂ ಡಾಕ್ಟರ್. ಅಣ್ಣ ಥ್ಯಾಂಕ್ ಯು. ಬನ್ನಿ. ಇವರು ನೋಡ್ತಾ ಇದ್ರೆ ವೆಲ್ ಎಜುಕೇಟೆಡ್ ಆ್ಯಂಡ್ ವೆಲ್ ಮ್ಯಾನರ್ಸ್ಡ್ ಅಂತ ಅನಿಸ್ತಾ ಇದೆ. ಬಟ್ ಡೋಂಟ್ ವರಿ, ಇವರಿಗೆ ನೆನಪಿನ ಶಕ್ತಿ ಬರೋ ಹಾಗೆ ನಾನು ಮಾಡ್ತೀನಿ. ಬಟ್ ಆಗಲೇ ನಿಮಗೆ ಹೇಳ್ದಾಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಗಲಿ ಸರ್, ನೋ ವರೀಸ್. ಸಾನ್ವಿ ಪುಟ, ಸಾನ್ವಿ ಎಲ್ಲಿದ್ಯಾ? ನನಗೆ ಗೊತ್ತು ಕಳ್ಳಿ, ನೀನು ಇಲ್ಲೇ ಎಲ್ಲೋ ಇರ್ತೀಯ. ಸಾನ್ವಿ, ಎಲ್ಲಿದ್ಯೆ ಸಾನ್ವಿ? ಯಾರಿದು? ಅಮ್ಮ, ನೀವು ಬಿಚ್ಚಬೇಡಿ. ಮನೆಗೆ ಯಾರೋ ಪೇಷಂಟ್ ಬಂದಿದ್ದಾರೆ, ನಾವು ಆಟ ಕಂಟಿನ್ಯೂ ಮಾಡೋಣ. 1 2 3.
ತಗೊಳ್ಳಿ. ಏನಾಯ್ತು ಏನಾಯ್ತು? ಅದು ಅಲ್ಲಿ ಹಾಲಲ್ಲಿ ಓ, ಇವರು ನನ್ನ ಮಗಳನ್ನ ನೋಡಿದ್ದಾರೆ ಅಂತ ಅನಿಸುತ್ತೆ. ಪ್ರಾಬ್ಲಿ ಇವ್ರಿಗೆ ನನ್ನ ಮಗಳ ಥರನೇ ಒಬ್ಬರು ಮಗು ಇರ್ಬೋದು ಅಂತ ಅನಿಸುತ್ತೆ. ಅಲ್ಲಿದ್ದವರು ನನ್ನ ಮಗಳೇ. ಇವ್ರಿಗೆ ತುಂಬ ಸುಸ್ತಾಗಿದೆ ಅಂತ ಅನಿಸುತ್ತೆ. ಹೋಗಿ ಒಂದು ಎಲೆಕ್ಟ್ರಾಲ್ ತಗೊಂಬನ್ನಿ. ಎಸ್ ಡಾಕ್ಟರ್. ರಾಮಯ್ಯ, ಒಂದು ಗ್ಲಾಸ್ ನೀರು ತಗೊಂಬಾ. ಅಣ್ಣ ಕೂಲಾಗಿರಿ, ಏನೂ ಆಗಿಲ್ಲ. ಚಿರಾಗ್ ಬಂದಾಯ್ತಲ್ವಾ, ಈಗಲಾದರೂ ಕೈ ಬಿಡಿ. ಯಾಕೋ ನಿಮ್ಮ ಕೈ ಬಿಡಬೇಕು ಅಂತ ಅನಿಸ್ತಿಲ್ಲ ಕಣ್ರಿ. ಚಿರಾಗ್ ಕೈ ಬಿಡಿ. ಆಯಿತು ಸಾರಿ. ಏನ್ ಚಿರಾಗ್ ನೀವು ಗಣೇಶನ್ ಮುಂದೆ ಕಿವಿ ಇಟ್ಕೊಂಡು ನಿಂತ್ಕೊಳ್ಳೋ ಥರ ನನ್ನ ಮುಂದೆ ಹಂಗೆ ನಿಂತ್ಕೊಂಡಿದ್ದೀರಲ್ಲ. ಏನೋ ತಪ್ಪಾಯಿತು ಅಂತ ಕಿವಿ ಇಟ್ಕೊಂಡವಪ್ಪ. ನೀವು ಕ್ಷಮಿಸಿದ್ರೆ ನಿಮ್ಮ ಕೈ ಇಟ್ಕೋತೀವಿ. ಯೋಚನೆ ಮಾಡಿ. ನಂಗೀಗ ಒಂದು ಅರ್ಜೆಂಟ್ ಕೆಲಸ ಇದೆ. ಆಫೀಸ್ಗೆ ಅಂದರೆ ನಾನು ಬರ್ತೀನಿ. ಆಫೀಸ್ ಅಲ್ಲ, ಬೇರೆ ಕಡೆ. ಓ, ಏನಾದರೂ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೋಗ್ತಿದ್ದೀರಾ? ಏನ್ರಿ ಇನ್ವೆಸ್ಟಿಗೇಷನ್? ನಾನು ಇನ್ವೆಸ್ಟಿಗೇಟ್ ಮಾಡಕ್ಕೆ ನಾನೇನು ಕ್ರೈಮ್ ಬ್ರಾಂಚ್ ಅವನ ಇಲ್ಲ ಪ್ರೈವೇಟ್ ಡಿಟೆಕ್ಟಿವ್? ಯಾರು ಗೊತ್ತು, ಇತ್ತೀಚೆಗೆ ಯಾವುದೋ ಸತ್ಯ ತಿಳ್ಕೊಳಕ್ ತುಂಬಾ ಓದಾಡ್ತಿದ್ದೀರಾ, ಕರೆಕ್ಟಾ? ಯಾರ ಮನಸ್ಸಲ್ಲಿ ಏನಿದೆ ತಿಳ್ಕೊಡೋದ್ರಲ್ಲಿ ತಪ್ಪೇನ್ರಿದೆ? ಸುಮ್ಮನೆ ನೀವು ಈಗ ಬೇಜಾರು ಮಾಡ್ಕೋಬೇಡಿ. ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ, ಮನೆಗೆ ಹೋಗಿ ಆಯ್ತಾ? ಡೋಂಟ್ ಚಿರಾಗ್, ನಾನೇ ಬುಕ್ ಮಾಡ್ತೀನಿ. ಬೇಡ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ನಾನು. ಅಂದ್ಮೇಲೆ ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿರೋದು ನಾನೇ. ಬಟ್ ಆಗ್ತಿಲ್ಲ, ಅದಕ್ಕೆ ಸೇಫಾಗಿ ಕರ್ಕೊಂಡು ಹೋಗಂಗೆ ಮಾಡ್ತೀನಿ. ಅಣ್ಣ ಬಂದಾಗಿತ್ತ? ಅಣ್ಣ, ಒಂದು ನಿಮಿಷ ಗಾಡಿ ನಿಲ್ಲಿಸಿ. ನರಸಿಂಹ, ಅಣ್ಣ ಸಾರಿ, ನಾನು ಏನಿದೆಯೋ ಅದನ್ನು ಪೇ ಮಾಡ್ತೀನಿ, ನೀವು ಹೋಗಿ.